ತುಂಬೆಲ್ಲ ಅದೆಷ್ಟು ಸೀರೆಗಳು ತುಂಬಿರಲಿ. ಮನೆಯಲ್ಲಿ ಜಾಗ ಇಲ್ಲದಷ್ಟು ಬಟ್ಟೆಗಳಿದ್ರೂ ಕೂಡ ನಮ್ಮ ಹಳೆಯ, ನಮ್ಮ ಅಜ್ಜಿ, ನಮ್ಮ ಪಿಜ್ಜಿ, ನಮ್ಮ ಮುತ್ತಜ್ಜಿ, ನಮ್ಮಮ್ಮನ ಸೀರೆಯಲ್ಲಿ ಅದೆಷ್ಟು ಭಾವನೆಗಳು, ಅದೆಷ್ಟು ನೆನಪುಗಳು. ಆಗ ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಒಮ್ಮೆ ತೆಗೆದುಕೊಳ್ಳುತ್ತಿದ್ದ ಸೀರೆ ಎಷ್ಟೋ ಕಾರ್ಯಕ್ರಮಗಳನ್ನ ಆ ಸೀರೆಯೇ ಮುಗಿಸುತ್ತಿತ್ತು. ಆ ಸೀರೆಗಳಲ್ಲಿನ ನೆನಪು, ಹೊರಡುವ ಸಂಭ್ರಮ ಅದೆಲ್ಲವೂ ಇತ್ತಲ್ವಾ? ಹೌದು, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ವೆಲ್ಕಮ್ ಟು ದರ್ಪಣ. ಇವತ್ತು ನಾನು ನಿಮಗೆ ಏನು ಹೇಳೋಕೆ ಹೊರಟಿದೆ ಅಂದರೆ, ಹಳೆಯ ಸೀರೆಗಳೊಂದಿಗೆ ಹಳೆಯ ಎಲ್ಲ ನೆನಪುಗಳನ್ನ ಕೆದಕುತ್ತಾ ಸೀರೆಗಳ ನೆನಪುಗಳು, ಅದರ ವಿಶೇಷತೆ, ಹಿಂದೆ ನಮ್ಮ ಅಜ್ಜಿ ಪಿಜ್ಜಿ ಎಲ್ಲ ಉಡ್ತಿದ್ದ ಸೀರೆಗಳು ಯಾವ ಥರ ಡಿಸೈನನ್ನು ಹೊಂದಿದ್ವು, ಆ ಸೀರೆಯ ಬೆಲೆ ಎಷ್ಟಿತ್ತು, ಆ ಸೀರೆಯ ಕ್ವಾಲಿಟಿ ಹೆಂಗಿತ್ತು, ಅದೆಲ್ಲವನ್ನ ನಾನು ಹೇಳಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಿದ್ದೆ. ಸರಿ ಇರಲಿ ತಪ್ಪಿರಲಿ, ಯಾಕಂದರೆ ಒಂದು ಚೂರು ವ್ಯತ್ಯಾಸಗಳು ಬಂದರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಾ ಸರಿಯಾಗಿ ವಿವರಿಸುವ ಕಾರ್ಯವನ್ನ ಇವತ್ತು ನಾನು ಮಾಡ್ತಾ ಇದ್ದೆ. ಸೊ ಸೀದಾ ಎಂತ ಇಲ್ಲ, ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದಿಷ್ಟು ಹಳೆಯ ಸೀರೆಗಳು, 35ರಿಂದ 50 ವರ್ಷಗಳ ಹಳೆಯ ಸೀರೆಗಳು ಇಲ್ಲಿವೆ. ಒಂದೊಂದಾಗಿ ಅದನ್ನ ಹೇಳ್ತಾ ಹೋತೆ. ನಾವ್ ಯಾವುದೇ ಒಂದು ಅನ್ಸ್ಬಹುದು, ಯಾಕೆ ನಾನು ಸೀರೆಯ ವಿಡಿಯೋನ ಮಾಡ್ತಾ ಇದ್ದೆ, ಈ ಹಳೆಯ ಸೀರೆಯನ್ನ ವಿಡಿಯೋ ಮಾಡೋದ್ರಿಂದ ಏನು ಮೆಸೇಜ್ ಅನ್ನ ನಾನು ನಿಮ್ಗೆ ಕೊಡ್ಬೋದು ಅಂತ. ಹೌದು, ಒಂದು ಮ್ಯೂಸಿಯಂಗೆ ಹೋಗ್ತೀವಿ, ಒಂದು ಅರಮನೆಗೆ ಹೋಗ್ತೀವಿ, ಅಲ್ಲೇನೂ ನಾವು ತಗೊಂಡ್ ಬರಕ್ ಸಾಧ್ಯ ಇಲ್ಲ. ಆದ್ರೆ ನೆನಪುಗಳು, ನಮ್ಮ ಹಿಂದಿನವರು ಬಳಸುತ್ತಿದ್ದ ವಸ್ತುಗಳ ಅದು ಯಾವ ತರ ಬಳಸ್ತಾ ಇದ್ರು ಅನ್ನುವ ಪರಿಚಯವನ್ನ ಮಾಡ್ಕೊಂಡು ಬರ್ತೀವಿ. ಅದೇ ತರ ಇದು ಕೂಡ ನನ್ನ ಮಟ್ಟಿಗೆ ಯಾವುದೇ ಆಂಟಿಕ್ ಪೀಸ್ಗಳಿಗೂ ಕಡಿಮೆ ಇಲ್ಲ. ಯಾಕಂದ್ರೆ ಈ ಡಿಸೈನ್ ಆಗ್ಲಿ, ಈ ಜರಿಗಳಾಗ್ಲಿ ಯಾವುದು ಮತ್ತೆ ನಮ್ಮ ಹತ್ರ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರ ಇದ್ರೆ ದಯವಿಟ್ಟು ಅದನ್ನ ಇಟ್ಕೊಂಡು ನೆನಪಿಗೋಸ್ಕರ ಇಟ್ಕೊಂಡು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕೆಲಸ ಅಂದ್ರೆ ಈ ಸೀರೆಗಳ ಬಗ್ಗೆ ವಿವರಣೆ ಕೊಡೋದಕ್ಕೆ ಹೋಗ್ತಾ ಇದ್ದೆ. ಒಂದಿಷ್ಟು ಸೀರೆಗಳಿವೆ, ಅದಷ್ಟು ಸೀರೆಗಳು ಖಂಡಿತ ನಂದಲ್ಲ, ಆದ್ರೆ ಕಲೆಕ್ಟ್ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ನನ್ನ ಒಂದಿಷ್ಟು ಗೆಳೆಯರು, ನನ್ನಿಷ್ಟು ಸಂಬಂಧಿಕರು, ನಾನು ಈ ತರ ವಿಡಿಯೋ ಮಾಡ್ತಿದ್ದೆ ಅಂದಾಗ ಅವರೇ ಒಂದಿಷ್ಟು ಸೀರೆಗಳನ್ನ ತಂದು ತುಂಬಾ ಖುಷಿಯಿಂದ ನನ್ಗೆ ಇಷ್ಟೆಲ್ಲ ಸೀರೆಗಳನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇದ್ರಿಗಿಂತ ಜಾಸ್ತಿ ಸೀರೆ ಕಲೆಕ್ಷನ್ ಕೂಡ ನಮ್ಮ ಹತ್ರ ಇದೆ. ಸದ್ಯಕ್ಕೆ ಅದಕ್ಕೆ ಅದ ಅವಧಿಯ ಮಿತಿ ಇರೋದ್ರಿಂದ ಸದ್ಯಕ್ಕೆ ಇಷ್ಟನ್ನೇ ಮಾಡ್ತಾ ಇದ್ದೆ. ಮೊದಲಿಗೆ ನಾನು ಹುಟ್ಟಿರುವಂತಹ ಸೀರೆ, ನಾನು ಯಾವ ಜಾಗದಲ್ಲಿ ನಿಂತಿದ್ದೆ ಅಲ್ಲ, ಈ ಮನೆಯ ಒಡತಿ ಅವರಿಲ್ಲ, ಇವಾಗ ದೈವಾಧೀನರಾಗಿದ್ದಾರೆ. ಅವರ ಸೀರೆಯನ್ನೇ ಉಟ್ಟು ಅವರ ಮನೆಯಲ್ಲಿ ವಿಡಿಯೋ ಮಾಡ್ತಿರೋದು ನಂಗೆ ತುಂಬಾ ಖುಷಿ. ಸಾಧಾರಣ ಒಂದು 43-44 ವರ್ಷಗಳ ಹಳೆಯ ಸೀರೆ ಇದು. ನಿಜವಾಗ್ಲೂ ಪ್ಯೂರ್ ಕಾಂಜೀವರಂ ಸೀರೆಗೆ ಜರಿಯ ಬಾರ್ಡರ್ ಬಂದಿರೋದು. ನಂಗೆ ಹುಟ್ಟಿರುವಾಗ್ಲೂ ಕೂಡ ಎಷ್ಟು ತುಂಬಾ ಲೈಟ್ ಫೀಲ್ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ. ಇದು ನಿಜವಾಗ್ಲೂ ನನ್ಗಂತೂ ಅನ್ಸೇ ಇಲ್ಲ ಇದಿಷ್ಟು ಹಳೆಯ ಸೀರೆ ಅಂತ. ಅಷ್ಟು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಹಿಂಗೆ ಮಾತಾಡ್ತಾ ನಾವು ಇಲ್ಲಿರುವ ಎಲ್ಲಾ ಸೀರೆಗಳ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ನಾನು ಮೊದಲಿಗೆ ತುಂಬಾ ಇಷ್ಟಪಟ್ಟು ಈ ಸೀರೆನ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಇದು ಬನಾರಸ್ ಸೀರೆ. ಇದು ಪ್ಯೂರ್ ಬನಾರಸ್ ಜರಿ. ಈ ಸೀರೆಗೆ 44 ವರ್ಷ ಆಯ್ತು. ಯಾಕಂದ್ರೆ ಇದು ನನ್ನ ದೊಡ್ಡಮ್ಮ ಅವರ ಮದುವೆಗೆ ಹುಟ್ಟಿರುವಂತ ಸೀರೆ ತುಂಬಾ ಪಿಸಿ ಇದೆ, ಅಂದ್ರೆ ಒಡೆದಿದೆ. ಕೆಲವೊಂದ್ ಕಡೆ ನಾವು ಕುಂದಾಪುರ ಭಾಷೆಗೆ ಹೇಳೋದಾರ ಒಡೆದಿತ್ತು, ಪಿಸಿ ಆಯ್ತು, ಲಡ್ ಆಯ್ತು, ಕುಂಬ್ ಹಿಡ್ದಿತ್ತು, ತುಂಬಾ ಹೇಳತ್ತಕ್ಕ. ಹಂಗೆ ಎಂತ ಆದಿದ್ರು ಕೂಡ ಈ ಸೀರೆ ನೋಡೋತಿಗೆ ಎಷ್ಟು ಖುಷಿ ಆಗ್ತಲ್ಲ. ಇದರ ಜರಿ ಇರ್ಲಿ, ಈ ಜರಿ ಕಣಿ ಆಗಲಿಕ್ಕೆ ಇವಾಗಿನ ತರ ತಾಂತ್ರಿಕತೆಯ ಯಾವುದೇ ಸುಳಿವಿರಲಿಲ್ಲ. ಕೇವಲ ಆ ಡಿಸೈನ್ ಅನ್ನ ಯಾವ ತರ ಮಾಡಿರು. ಇವಾಗ ಕಣಿ ಈ ಡಿಸೈನ್ ಬೇಡ, ಆ ಡಿಸೈನ್ ಬೇಡ ಅಂತ ಕಂಪ್ಯೂಟರ್ ಅಲ್ಲಿ 10 ನಿಮಿಷದಲ್ಲಿ ಚೇಂಜ್ ಮಾಡ್ಲಕ್ಕ, ಕಲರ್ ಕೂಡ ಯಾವುದೇ ಇರ್ಲಿ. ಆದ್ರೂ ಆ ಪಿಂಕ್ ಬಣ್ಣದ ಮೇಲೆ ಸಿಲ್ವರ್ ಕಾಂಬಿನೇಷನ್ ಇರ್ಲಿ, ಅದರ ಜರಿ ಇರ್ಲಿ, ಒಂಥರ ಖುಷಿ. ಅದೆಷ್ಟು ನೆನಪುಗಳು, ಅದೆಷ್ಟು ಫಂಕ್ಷನ್ ಅನ್ನ ಈ ಸೀರೆ ಮುಗಿಸುತ್ತೋ ಗೊತ್ತಿಲ್ಲ. ಈಗ ಹೆಂಗಿನ ಕಾಲ ಅಂದ್ರೆ ಒಂದು ಸೀರೆ ನಾವು ಉಟ್ರೆ ಮತ್ತೊಂದು ಸೀರೆ ಪುನಃ ಉಡುವತ್ತಿಗೆ ಅದ್ ಎಷ್ಟು ವರ್ಷ ಹೊತ್ತೋ ಗೊತ್ತಿಲ್ಲ. ಮುಂಚೆ ಹಂಗಲ್ಲ ಗೆಳೆಯರೆ, ಒಂದೇ ಸೀರೆಯಲ್ಲಿ ಅದೆಷ್ಟೋ ಫಂಕ್ಷನ್ ನ ಮುಗಿಸ್ತಾ ಇದ್ರು. ಅವ್ರೊಬ್ರೇ ಅಲ್ಲ, ಅವ್ರ ಅಮ್ಮ, ಅವ್ರ ದೊಡ್ಡಮ್ಮ, ಅವ್ರ ಚಿಕ್ಕಮ್ಮ, ಆತ್ಮೀಯರು ಎಲ್ರು ಒಂದೇ ಸೀರೆ, ಬೇರೆ ಬೇರೆ ಬ್ಲೌಸ್ ಇಲ್ಲ, ಒಂದೇ ಸೈಜ್ನವ್ರಾದ್ರೆ ಅದೇ ಬ್ಲೌಸ್ ಅನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ನಾ ಇದನ್ನೆಲ್ಲ ಹೇಳ್ತಾ ನಿಮ್ಮ ಹಳೆಯ ನೆನಪುಗಳನ್ನ ಕೆದಕುತ್ತಾ ಇದ್ನೇನೋ. ಪುರ್ಸೋತಿದ್ರೆ ಒಂದ್ಸತಿ ಹೋಗಿ ನಿಮ್ಮ ಅಜ್ಜಿಯೋ, ಅಮ್ಮನೋ, ದೊಡ್ಡಮ್ಮನೋ, ಚಿಕ್ಕಮ್ಮನೋ, ಆತ್ಮೀಯರಲ್ಲಿ ನೀವು ಅವರ ಸೀರೆಯ ಕತೆಗಳನ್ನ ಕೇಳಿ. ಒಂದೊಂದು ಸೀರೆಗೂ ಹಲವಾರು ಕತೆಗಳಿವೆ. ಈ ಫಂಕ್ಷನ್ಗೆ ಈ ಸೀರೆ ಉಟ್ಕೊಂಡು ಹೋದೆ, ಅವಾಗ ಈ ಸೀರೆ ನನ್ನ ಅಕ್ಕ ಉಡ್ತೆ ಅಂದ್ಲು, ಅಕ್ಕನ ಸೀರೆ ನಾನ್ ತಗೊಂಡ್ ಬಂದೆ, ಬೈಕಿ ಮದಿಗೆ ಇದುಟ್ಟೆ, ಮದಿಗೆ ಅದನ್ನ ಕೊಟ್ಟೆ ಅನ್ನೋ ಹಲವಾರು ಕತೆಗಳು ನಾನಂತೂ ಕೇಳಿದೆ. ಅಂತಹ ಕತೆಗಳನ್ನ ನೀವು ಕೂಡ ಕೇಳಿರ್ತೀರಿ ಅಂತ ಅನ್ಕಂತೆ. ಸೊ ಹಂಗೆ ಮಾಡ್ತಾ ಇನ್ನೊಂದು ಸೀರೆಗೆ ಹೋಗ್ತಾ ಇದ್ದೆ. ಇದಕ್ಕೆ ಸಾಧಾರಣ 49 ವರ್ಷ ಆಯ್ತು ಈ ಸೀರೆಗೆ.
ಅದೇ ರೀತಿ ಬನಾರಸಿ ಸೀರೆ, ಇದನ್ನು ಕೂಡ ಮುಂಚೆ, ಈಗ ದಾರಿ ಸೀರೆ ಅಂದ್ರೆ ನಮ್ಮ ಇವಾಗೆಲ್ಲ ಯಾವ ಯಾವ ಕಲರ್ ಬರ್ತಿತ್ತಲ್ಲ, ಮುಂಚೆ ಇದೇ ತರ ಬಣ್ಣ ಮಾತ್ರ ಬೇರೆ, ಇದಕ್ಕೆ ಈ ತರದ ಬಾರ್ಡರ್ಗಳು, ಬೆಳ್ಳಿಯ ಜರಿಗಳ ಸೀರೆಯನ್ನ ಉಡ್ತಾ ಇದ್ರು. ಅದೇ ಸೀರೆ ಎಕ್ಸ್ಪ್ಲನೇಷನ್, ಬಟ್ಟೆ ಅದರಲ್ಲಿ ಮಾತ್ರ ವಿನ್ಯಾಸ ಮಾತ್ರ ಬೇರೆ. ಇದರ ಬಾರ್ಡರ್ ಡಿಸೈನ್ ಕಾಣಿ, ನೀವು ಎಷ್ಟೇ ಹುಡುಕಿ ಎಷ್ಟೇ ದುಡ್ಡು ಕೊಡೋಕೆ ರೆಡಿ ಇರಿ, ಇಂಥ ಸೀರೆಗಳನ್ನ ಮತ್ತೆ ಹುಡುಕಿ ತಂದು ಉಡುವುದು ಅಷ್ಟು ಸುಲಭದ ಕಾರ್ಯವಲ್ಲ. 30 ವರ್ಷದ ಹಿಂದೆ ನನ್ನ ಗೆಳತಿಯ ಅಮ್ಮ ಮದುವೆಗೆ ಉಟ್ಟಂತ ಸೀರೆ ಇದು. ಕಾಂಜೀವರಂ ಸೀರೆ. ಹಿಂದೆ ಬರ್ತಿದ್ದ ಕಾಂಜೀವರಂ ಸೀರೆಯ ವಿನ್ಯಾಸವನ್ನ ಕಾಣಿ. ಇವಾಗಿನ ಸೀರೆಗಳಲ್ಲಿ ಈ ತರ ಜರಿಯ ಥಿಕ್ನೆಸ್ ಇರುವುದಿಲ್ಲ. ಹಾಗೆ ಈ ಸೀರೆಯ ಸೆರಗಿನ ವಿನ್ಯಾಸ, ಇದಕ್ಕೆ ಹಸಿರು ಕಲರೇ ಬ್ಲೌಸ್ ಅಂತೆ. ಬ್ಲೌಸ್ ನಾನು ನೋಡಿಲ್ಲ. ಹಸಿರು ಕಲರ್ ಬ್ಲೌಸ್, ಗ್ರ್ಯಾಂಡ್ ಸೀರೆ. ಇದನ್ನ ಮದುವೆಗೆ ದಾರೆ ಸೀರೆಯಾಗಿ ಉಟ್ಟಿದ್ದಾರೆ. ಇದಂದ್ರೆ ಇವಾಗಿನ ಕಂಚಿ ಸೀರೆಗೆ ಇದರಲ್ಲಿ ತುಂಬಾ ರೂಪಾಂತರವಾಗಿದೆ. ಆದ್ರೆ ಹೇಳೋದೇನಂದ್ರೆ, ಇದರಲ್ಲಿ ಬಳಸ್ತಿದ್ದಂತ ಚಿನ್ನದ ಅಂಶ, ಚಿನ್ನದ ರೇಟ್ ಹೆಚ್ಚಾದಂಗೂ ಚಿನ್ನದ ಅಂಶ ಕಡಿಮೆ ಆಗ್ತಾ ಬಂದಿದೆ. ಈ ಸೀರೆಗಳನ್ನ ನೀವು ಕಂಚಿಗೆ ಹೋಗೋದಿದ್ರೆ ಅಥವಾ ಕರೆಕ್ಟ್ ಆಗಿ ತಿಳಿದುಕೊಂಡು ಸೀರೆನ ತೆಗೊಳ್ಳೋರಿದ್ರೆ ಈ ಸೀರೆಯ ಜರಿಗಳಿಗೆ ಉತ್ತಮವಾದ ಬೆಲೆಗಳನ್ನ ಕೊಡ್ತಾರೆ. ಇದು ಕಂಚಿಯ ಸೀರೆ. ಇದರಲ್ಲಿ ಕಂಪ್ಲೀಟ್ ಆಗಿ ಬೆಳ್ಳಿಯ ಜರಿಗಳಿವೆ. ಈ ಸೀರೆನ ಯಾರು ಉಡ್ತಾ ಇದ್ರಲ್ಲ ಅವರಿಗೆ ಇವತ್ತು 93 ವರ್ಷ ಇವತ್ತು ಕೂಡ ಇದ್ದಾರೆ. ಅವ್ರು ಇನ್ನೂ ಕೂಡ ಇರ್ತಾರೆ, ಆರೋಗ್ಯವಾಗಿ ಕೂಡ ಇರ್ತಾರೆ. ಆದ್ರೆ ನಾನು ಯಾಕೆ ಅವ್ರ ಪ್ರಾಯವನ್ನ ಹೇಳಿದೆ ಅಂದ್ರೆ, 90 ವರ್ಷದವ್ರು ಹುಟ್ಟಿರೋ ಸೀರೆ ಅಂದ್ರೆ ಏನಂದ್ರು ಇದಕ್ಕೊಂದು 50 ವರ್ಷ ಆದ್ರೂ ಆಗಿರುತ್ತಲ್ಲ. ಈ ಸೀರೆಗೆ ಕಂಚಿಗೆ ಹೋಗಿ ಈ ಸೀರೆನ ತರ್ತಿದ್ರಂತೆ. ಈ ಸೀರೆಯ ವಿನ್ಯಾಸ ಆಗ್ಲಿ ಎಲ್ಲೂ ಕೂಡ, ಈ ಜರಿಯಲ್ಲೂ ಕೂಡ ಒಂದು ಚೂರು ಕಪ್ಪು ಕಾಣಿಸ್ತಾ ಇಲ್ಲ. ಈ ತರದ ಸೀರೆಗಳು ಅಂದ್ರೆ ಈಗ ವಿಂಟೇಜ್ ಕಲೆಕ್ಷನ್ಸ್ ಅಂತ ಮಾಡ್ತಾರೆ, ತುಂಬಾ ಎಕ್ಸ್ಪೆನ್ಸಿವ್ ಆಗಿರತ್ತೆ. ಈ ಸೀರೆಯ ರೆಪ್ಲಿಕಾಗಳು ಅಥವಾ ಇದೇ ವಿನ್ಯಾಸವನ್ನ ಮಾಡಿ ಕೆಲವೊಂದು ಸೀರೆಗಳು ಬರ್ತಾ ಇದೆ. ಮಿನಿಮಮ್ ಅಂದ್ರೆ 40,000 to 45,000 ಹೇಳ್ತಾರಂತೆ. ನನ್ಗೆ ಗೊತ್ತಿಲ್ಲ, ನಾನು ತಗೊಂಡಿಲ್ಲ. ಈ ಸೀರೆಯ ಜರಿ ಈ ತರದಲ್ಲಿ ಬಂದಿದೆ. 47 ವರ್ಷಗಳ ಹಳೆಯ ದಾರಿ ಸೀರೆ. ಇದರಲ್ಲಿ ಕೇವಲ ಜರಿಯ ಡಿಸೈನ್ಗಳು ಮಾತ್ರ ಅಲ್ಲ, ಮಧ್ಯ ಆ ನೂಲಿನಿಂದನೇ ಸೀರೆಯ ಮಧ್ಯ ಡಿಸೈನ್ಗಳು ಬರ್ತಾ ಇದೆ. ನಾನು ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂತೆ. ತುಂಬಾ ಚೆನ್ನಾಗಿರುವಂತಹ ಸೀರೆ. ಈ ಸೀರೆಯ ಜರಿಯಲ್ಲಿ ಆ ಹೊಳಪನ್ನ ಕಾಣಿ. ಒಂದು ಚೂರಾರು ಎಲ್ಲಾರು ಡಲ್ ಆಯ್ತಾ? ಈ ಸೀರೆ ಈಗ ಕಾಣಿ, ಸೀರೆ ತಗೊಂಡು 1 ಫಂಕ್ಷನಿಗೋ 2 ಫಂಕ್ಷನಿಗೋ ಉಟ್ಟು ಬದಿಗೆ ಹಾಕೋದ್ರೊಳಗೆ ಸೀರೆ ಜರಿಯೆಲ್ಲ ಕಪ್ಪಾಯಿ ಸೀರೆ ಕುಂಬಾಯಿ ಕಾರ್ಯಕ್ಕೆ ಬರ್ತಿದ್ದಂಗೆ ಕಾಣಂಗತ್. ಇದು 47 ವರ್ಷ ಅಂದ್ರೆ ನಾವೆಲ್ಲ ಹುಟ್ಲೂ ಇಲ್ಲ, ನಾವೆಲ್ಲ ಕಣ್ಬಿಡೋ ಮುಂಚೆನೆ ತಯಾರಾದಂತ ಒಂದು ಸೀರೆ. ಈ ಸೀರೆಯ ವಿನ್ಯಾಸ ಖಂಡಿತ ಮುಂಚೆ ಇದನ್ನೆಲ್ಲ ಕೆಲವೊಂದು ಸೀರೆಗಳು ಮೈಸೂರಿನಲ್ಲಿ ಅರಮನೆಯ ಮಹಾರಾಣಿಗರು ಉಟ್ಟು ಫೋಟೋ ಹಾಕೋದನ್ನ ನಾನು ಕಾಣ್ತಾ ಇದ್ದೆ. ಮೈಸೂರಿನಲ್ಲಿ ಅರಮನೆಯಲ್ಲಿ ಮಹಾರಾಣಿಯರು ಪೋಸ್ಟರ್ಗಳನ್ನ ಕಾಣಿ. ಅಲ್ಲಿ ಮಹಾರಾಣಿಯರೆಲ್ಲ ಇದೇ ತರದ ಸೀರೆಯನ್ನ ಉಟ್ಟು ಕ್ಲೋಸ್ ನೆಕ್ ಬ್ಲೌಸ್ ಹಾಕಿ ಹಿಂಗೆ ಒಳ್ಳೆ ಫೋಸ್ ಕೊಟ್ಕೊಂಡೆಲ್ಲ ನಿಲ್ತಿದ್ರು. ಆ ಸೀರೆ ಆ ಗಾಂಭೀರ್ಯ ಅನ್ನುವಂಥದ್ದು ಅವರ ಮನಸ್ಸಿಂದ ಬರ್ತಾ ಇರಲಿಲ್ಲ. ಸೀರೆಗೆ ಅಷ್ಟೊಂದು ಶಕ್ತಿ ಇದೆ, ಸೀರೆಯಲ್ಲಿ ಅಷ್ಟೊಂದು ಪವರ್ ಇದೆ. ಆ ಸೀರೆಯನ್ನ ಉಟ್ಟಾಗ ನಮ್ಮಲ್ಲಿರುವ ಹೆಣ್ತನ ಏನೋ ಒಂಥರ ಜಾಗೃತ ಆಗತ್ತೆ. ಸೀರೆಯಲ್ಲಿ ನಮ್ಮನ್ನ ಏನು ಸಂಸ್ಕೃತಿ ಅಂತೀವಿ ನಾವು, ಏನ್ ಸಂಸ್ಕಾರ ಅಂತೀವಿ, ಅದೆಲ್ಲ ಒಂದ್ಸತಿ ನಮ್ಮನ್ನ ಆವರಿಸ್ಬಿಡುತ್ತೆ. ಸೀರೆಯಲ್ಲೂ ಬೇರೆ ಉಡುಗೆಯಲ್ಲೂ ತುಂಬಾ ವ್ಯತ್ಯಾಸವನ್ನ ನಾನು ಫೀಲ್ ಮಾಡ್ತೆ. ಅದೇ ತರ ನೀವು ಫೀಲ್ ಮಾಡ್ತೀರಿ ಅಂತ ಅನ್ಕಂತೆ. ಸೊ ಇನ್ನೊಂದ್ಸಲ ಪುನಃ ಗಾಂಭೀರ್ಯದಲ್ಲಿ ನಿಂತ್ಕೊಂಡ ಸೀರೆ ಯಾರದಲ್ಲ, ಅವ್ರು ಇವತ್ತು ಇಲ್ಲ. ಅವರಿಗೆ ಸಾಧಾರಣ ಒಂದು 105-110 ವರ್ಷ ಆಗಿರ್ಬೋದು ಅವ್ರು ಇವತ್ತು ಇದ್ದಿದ್ರೆ. ಅವರ ಸೀರೆ, ಆ ಸೀರೆಯಲ್ಲಿ ಎಲ್ಲೂ ನೀವು ಒಂದು ಚೂರು ಡ್ಯಾಮೇಜನ್ನ ಹುಡ್ಕೋಕ್ ಸಾಧ್ಯ ಇಲ್ಲ. ಅಷ್ಟೊಳ್ಳೆ ಕಲರ್ ಕಾಂಬಿನೇಷನ್ ಕೂಡ. ಈ ಸೀರೆಯ ಬಣ್ಣದ ಮೇಲೆ ಬಣ್ಣದ ಹೊಳಪು ಕಾಣಿ, ಒಂಥರ ಏನು ಡಿವೈನ್ ಫೀಲ್ ಬರ್ತೈತಿ ಈ ಸೀರೆ ಮುಟ್ಟುವತ್ತಿಗೆ. ಏನ್ ಗೊತ್ತಾ, ಸೀರೆಯೂ ಹಾಗೆ ಅದಕ್ಕೆ ನಾವು ಎಷ್ಟು ಚಂದ ಮೇಂಟೈನ್ ಮಾಡುತ್ತಲ್ಲ ಅಷ್ಟು ಚಂದ ಬಾಳಿಕೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇತ್ತು. ಸೀರೆಗೆ ಗಾಳಿ ಆಡೋಕಾಗ, ಸೀರೆ ಗಾಳಿ ತಾಂಗೋಕಾಗ ಅದನ್ನ ಕಟ್ಟಿ ಒಂದ್ರ ಮೇಲೆ ಒಂದು 5-6 ಸೀರೆಗಳನ್ನ ಇಡುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ ಸಿಲ್ಕ್ ಸೀರೆ, ಕಾಂಜೀವರಂ ಸೀರೆಗಳು ಸ್ವಲ್ಪ ಭಾರ ಇರುತ್ತೆ.
ಆ ಅಡಿಯಲ್ಲಿ ಸಿಕ್ಕ ಸೀರೆ ಮೇಲೆ ಮತ್ತೊಂದು ಸೀರೆ ಇಟ್ಟಾಗ ಆ ತುದಿಯ ಫೋಲ್ಡ್ಗಳು ವೀಕ್ ಆಗ್ತಾ ಹೋದ ಸೀರೆಗಳು ಒಡೆಯೋದು. ಇನ್ನೊಂದು ಕೆಲವೊಂದು ಸತಿ ಸೀರೆಗಳು ತುಂಬಾ ತೆಳು ಇರೋದ್ರಿಂದ ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ಸಾಫ್ಟ್ ಆಗಿ ಒಡೆಯುತ್ತೆ. ಆದ್ರೆ ಸೀರೆಗೆ ಗಾಳಿ ಬೆಳಕು ಸರಿಯಾಗಿ ಅದನ್ನ ಬಿಸಿಲಿಗೆ ಹಾಕಿ ನಾವು ಉಟ್ಟ ನಂತರ ಅದನ್ನ ಚೆನ್ನಾಗಿ ಡ್ರೈ ಮಾಡಿ ಅದನ್ನ ಇಟ್ಟಾಗ ಸೀರೆ ಖಂಡಿತ ಬಾಳಿಕೆ ಬರ್ತದೆ. ಅದಕ್ಕೆ ಸಾಕ್ಷಿಯೇ ಈ ಸೀರೆ ಎಲ್ಲಾರು ಒಂದು ಕಪ್ಪು ಕಲೆ ಇರಲಿ, ಒಂದು ಡ್ಯಾಮೇಜ್ ಇರಲಿ ತೋರಿಸಿ, ಅಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ಈ ಸೀರೆ. ಹಾಗೆ ಇನ್ನೊಂದಂದ್ರೆ ಈ ಸೀರೆಗಳನ್ನ ಯಾವತ್ತೂ ನಾವು ಮನೇಲಿ ವಾಶ್ ಮಾಡೋಕ್ಕಾಗ ಕೇಸ್ ನೀವು ವಾಶ್ ಮಾಡೋದಿದ್ರು ಮುಂಚೆಲ್ಲ ಅಂಟುವಳ ಕಾಯಿ ಹಾಕಿ ವಾಶ್ ಮಾಡ್ತಿದ್ರಂಬ್ರು. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಗೊತ್ತಿಲ್ಲ. ಮತ್ತೆ ಈ ಸೀರೆಗಳನ್ನ ಡ್ರೈ ವಾಶಿಗೆ ಕೊಡ್ಬೇಕಂತ, ಅದೇ ಡ್ರೈ ವಾಶಿಗೆ ಕೊಟ್ಟು ನನ್ನ ಒಂದಿಷ್ಟು ಯಾರೋ ಹೇಳುತ್ತ ಕೇಂಡದ್ದು, ಇನ್ನು ಏನ್ ಮಾಡೋಕ್ ಸಾಧ್ಯನೇ ಇಲ್ಲ. ನಾವು ಕೆಲವೊಂದ್ಸತಿ ಈ ಸೀರೆಗಳನ್ನ ಉಟ್ಕೊಂಡು ಹೋದಾಗ ಮಗುನ ಎತ್ಕೊಂಡಿರತ್ತ ಅಥವಾ ಮಕ್ಳು ಏನೋ ಮೈ ಮೇಲೆ ಚಲ್ತ್ರು. ಸೊ ಆ ಟೈಮಲ್ಲಿ ಸೀರೆ ಮೇಲೆ ಆಪ್ಷನ್ ಇಲ್ಲ, ಒಂದು ಸೀರೆನ ಬಿಸಾಡ್ಬೇಕು, ಇಲ್ಲ ಸೀರೆನ ವಾಶ್ ಮಾಡ್ಲೇಬೇಕು ಅನ್ನುವಾಗ ಡ್ರೈ ವಾಶನ್ನ ಮಾಡಿ. ಇಲ್ಲ ಅಂದ್ರೆ ಉಟ್ಟು ಬಂದ ನಂತರ ಚೆನ್ನಾಗಿ ಬಿಸಿಲಿಗೆ ಗಾಳಿಗೆ ಹಾಕಿ ಮಡ್ಚಿ ಇಡೋದ್ರಿಂದ ಸೀರೆ ಖಂಡಿತ ಡ್ಯಾಮೇಜು ಆಗ್ತಿಲ್ಲ, ಏನು ಆ ಕುಂಬು ಕುಟ್ಟಿ ಹಿಡಿತಂತ್ರಲ್ಲ ಅದೆಂಥದ್ದು ಆಗ್ತಿಲ್ಲ. 35-40 ವರ್ಷದ ಹಳೆಯ ಸೀರೆ, ಎಲ್ಲೂ ಡ್ಯಾಮೇಜ್ ಇಲ್ಲ. ನನ್ನ ಅಣ್ಣನ ಹೆಂಡತಿ ಅವಳ ಮಗಳಿಗೆ ಡ್ರೆಸ್ ಮಾಡ್ಕೊಂಡು ಈಗ ಬಂದಿದ್ದಾಳಂಬ್ರು. ಇದಂತೂ ಗ್ಯಾರಂಟಿ. ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಈ ಸೀರೆ ಮತ್ತೆ ಅವಳಿಗೆ ಸಿಕ್ಕೋದಿಲ್ಲ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಸೀರೆಯಲ್ಲಿ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೆ. ಯಾಕಂದ್ರೆ ಈ ಜರಿ ಇರ್ಲಿ, ಕಲರ್ ಕಾಂಬಿನೇಷನ್ ಇರ್ಲಿ, ತುಂಬಾ ಖುಷಿ ಆಯ್ತು. ನೀವೇ ಹೇಳಿ, ಸೀರೆ ಅಂದ್ರೆ ನಂಗೆ ತುಂಬಾ ಇಷ್ಟ ಅಲ್ಲ. ನಾನು ಯೂಶುವಲಿ ಯಾರ ಹತ್ರ ಸೀರೆನ ಕೇಂತಿಲ್ಲ. ಈ ಸೀರೆನ ನಾನು ಕೇಂತಾ ಇದ್ದೆ, ಅವಳು ನಂಗೆ ಕೊಡ್ಕೋಬೇಡ್ರ ಅಂದೇಳಿ ನೀವು ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಅವಳು ಖಂಡಿತ ನನಗೆ ಸೀರೆನ ಕೊಡ್ತಾಳೆ. ಸೊ ನಿಮ್ಮೆಲ್ಲರ ಓಟು ನನ್ನ ಪರವಾಗಿ ಇರುತ್ತೆ ಅಂದೇಳಿ ನನಗೆ ನಂಬಿಕೆ ಜಾಸ್ತಿ ಇತ್ತು. ನನ್ನ ಪರವಾಗಿ ಓಟ್ ಮಾಡಿ. ಅವಳೆಲ್ಲ ಯಾಕಂದ್ರೆ ಹೇಳ್ತಾ ಇದ್ದಾಳೆ ಅವಳಿಗೆ ಓಟ್ ಮಾಡಿ ಅಂದಿಲ್ಲ, ನನಗೆ ಓಟ್ ಮಾಡಿ ಆಯ್ತಾ. ಎಲ್ಲಾ ಸೀರೆಗಳನ್ನ, ದಾರಿ ಸೀರೆಗಳನ್ನ, ಬೈಕೆ ಮದುವೆ ಸೀರೆಗಳು ಇದೆಲ್ಲ ಇದೆ. ಆದ್ರೆ ಈ ಸೀರೆ ಉಟ್ಕೊಂಡಾಗ ಏನೋ ಒಂಚೂರು ನನಗೆ ತುಂಬಾ ಕನೆಕ್ಟೆಡ್. ಎಂತಕಂದ್ರೆ ನನ್ನಮ್ಮನ ಮದುವೆಯಲ್ಲಿ ನನ್ನಮ್ಮ ಉಟ್ಟ ಸೀರೆ. ಈ ಸೀರೆ ನಮ್ಮ ಎಲ್ಲ ಸಂಭ್ರಮಗಳಿಗೂ, ಅಂದ್ರೆ ನನ್ನ ಮದುವೆಯ ಮುಹೂರ್ತ ಇರ್ಬೋದು, ಅದಕ್ಕೆ ಕುರ್ಚಿಗೆ ಹಾಸೋದಿರ್ಲಿ, ನನ್ನ ಮಕ್ಕಳನ್ನ ತೊಟ್ಲಿಗೆ ಹಾಕೋತಿಗೆ ತೊಟ್ಲಡಿ ಹಾಕೋದಿರ್ಲಿ, ಅದೆಲ್ಲ ಒಂದು ನೆನಪುಗಳು. ಅಮ್ಮನ ಮದುವೆಯಿಂದ ಇವತ್ತಿನವರೆಗೂ ನಡೆದುಕೊಂಡು ಬಂದಂತ ಎಲ್ಲ ಸಿಹಿ ಸಂದರ್ಭಗಳಲ್ಲಿ ಈ ಸೀರೆ ಸಾಕ್ಷಿಯಾಗಿದೆ. ಹಂಗಾಗಿ ಈ ಸೀರೆ ನನಗೆ ತುಂಬಾ ಕನೆಕ್ಟೆಡ್. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಾನು ಇವತ್ತು ಕೆಲವೊಂದಿಷ್ಟು ಜನರ ನೆನಪಿನ ಬುಟ್ಟಿಗೆ ಕೈ ಹಾಕಿನೇನೋ. ಒಂದ್ಸತಿ ಹೋಗಿ ನಿಮ್ಮ ಅಮ್ಮ ಅಜ್ಜಿ ಹತ್ರ ಕೇಳ್ಕೊಂಡು ಬನ್ನಿ. ಈ ಸೀರೆನೂ ಅದೇ ತರ, ಅಂದ್ರೆ ಒಂದು 35-40 ಇಯರ್ಸ್, ಅಂದ್ರೆ 45 ವರ್ಷದ ಆಚೆ ಇದೇ ತರದ ಸೀರೆಗಳನ್ನ ಮದುವೆಗೆ ಉಡ್ತಾ ಇದ್ರು. ನೀವೀಗ ಆಲ್ಮೋಸ್ಟ್ ನಾನೀಗ ತೋರ್ಸೋದು ಎಲ್ಲಾ ಸೀರೆಗಳು ಇದೇ ತರ. ಆದ್ರೆ ಈ ಕಾಲಲ್ಲಿ ವ್ಯತ್ಯಾಸ, ಮೈಯಲ್ಲಿ ಡಾಟ್ಗಳ ವ್ಯತ್ಯಾಸ ಬಿಟ್ರೆ ಅದೆಲ್ಲ ಒಂದೇ ತರ ಸೀರೆಗಳು. ಆ ಟೈಮಲ್ಲಿ ಇದೇ ಸೀರೆ ಫ್ಯಾಷನ್ ಅಂತೆ. ಈ ಸೀರೆನ ಉಡ್ಕೊಂಡು ತುಂಬಾ ಪ್ರಯತ್ನ ಪಟ್ಟೆ, ಬಟ್ ಅದು ಹೆದರಿಕೆ ಆಯ್ತು ಉಟ್ಕೊಂಡು ಹೊರ ಎಲ್ಲಾರು ಒಡೆದ್ರೆ ಅಂತ. ಬಟ್ ವಿಡಿಯೋ ಮಾಡೋಕೆ ಖಂಡಿತ ಸಾಧ್ಯ, ಈ ಸೀರೆಗಳಲ್ಲಿ ಸಾಧ್ಯ. ಅದ್ರ ಮುಂದಿನ ಯಾವ್ದಾದ್ರು ಒಂದು ವಿಡಿಯೋನ ಇದೇ ಸೀರೆಯಲ್ಲಿ ನಾನು ನಿಮ್ ಮುಂದೆ ಬತ್ತೆ. ಈ ಸೀರೆನ ಕಂಡ ಕೂಡಲೇ ನಿಮ್ಗೆ ಅನ್ಸುತ್ತಲ್ಲ, ಇದು ಎಂತ ಇಷ್ಟು ಹಳೆ ಸೀರೆಗಳ ಮಧ್ಯೆ ಇದೊಂದು ಹೊಸ ಸೀರೆನ ತಕ ಬಂದಿದ್ದಾಳೆ, ಇತ್ತೀಚಿನ ಸೀರೆನ ತಗೊಂಡ್ ಬಂದಿದ್ದಾಳೆ ಅಂದ. ಖಂಡಿತ ಅಲ್ಲ. ಈ ಸೀರೆಯ ವರ್ಷ ಎಷ್ಟಾಗಿರ್ಬೋದು ಗೊತ್ತಾ? 40-45 ವರ್ಷ ಆಗಿರ್ಬೋದು. ಆದ್ರೆ ಈ ಸೀರೆಯ ಮಧ್ಯ ಪೇಂಟಿಂಗ್ಗಳು, ಈ ಜರಿಯನ್ನ ಕಾಣಿ ಒಂದು ಚೂರು ಡಲ್ಲ ಇಲ್ಲ. ನಾನು ಆಕ್ಚುಲಿ ಈ ಸೀರೆ ರೀಸೆಂಟ್ಲಿ ಈ ಸೀರೆ ಬೇಡ ಅಂತ ಸೈಡಲ್ಲಿ ಇಟ್ಟೆ. ಆದ್ರೆ ಈ ಸೀರೆ ಇತಿಹಾಸ ಕಂಡು ನಂಗೂ ಶಾಕ್ ಆಯ್ತು. ಅಂದ್ರೆ ಫ್ಯಾಷನ್ ಅನ್ನುವಂಥದ್ದು ಇವತ್ತಿನ ಯುಗಕ್ಕೆ ಮಾತ್ರ ಅಲ್ಲ, ಇವತ್ತಿನ ನಮ್ಮ ಜನರೇಷನ್ಗೆ ಮಾತ್ರ ಅಲ್ಲ, ಮುಂಚೆ ಕೂಡ ಇತ್ತು. ಅದನ್ನ ನಾವು ಪ್ರೆಸೆಂಟೇಷನ್, ಅಂದ್ರೆ ಆವಾಗ ಮೊಬೈಲ್ಗಳಿರ್ಲಿಲ್ಲ, ಫೋಟೋ ತೆಗೆದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದು ಯಾವುದೇ ಸೋಷಿಯಲ್ ಮೀಡಿಯಾಗಳು ಇಲ್ಲದೆ ಇರೋದ್ರಿಂದ ಹಿಂದಿನವರ ಫ್ಯಾಷನ್ಗಳು ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಅವಾಗ ಕೇಳಿದ್ದೆ, ನೀವು ಒಂದಿಷ್ಟು ಹಳೆಯ ಮೂವಿಗಳನ್ನ ಕಂಡಾಗ ಅದರಲ್ಲಿ ಕಲ್ಪನಾ ಅವರು ಯೂಸ್ ಮಾಡುವಂತಹ ಬ್ಲೌಸ್ಗಳಿರ್ಬೋದು, ಆ ಬ್ಲೌಸ್ ಪ್ಯಾಟರ್ನ್ಗಳಿರ್ಬೋದು, ಅವಾಗ ಒಂದಿಷ್ಟು ವರ್ಷಗಳು ಅದೆಂಥ ಬ್ಲೌಸ್ ಅಪ್ಪ, ಅದೆಂಥ ಪುಗಿಕೈ ಬ್ಲೌಸ್ ಅನ್ಸುತ್ತೆ. ಅದೆಲ್ಲ ಫ್ಯಾಷನ್ಗಳು ಇವತ್ತು ಬಂದಿದೆ. ಇವತ್ತೇನು ನಾವು ಫ್ಯಾಷನ್ಗಳನ್ನ ಮಾಡ್ತಾ ಇದ್ದೀವಲ್ಲ, ಇದೆಲ್ಲದು ನಮ್ಮ ಹಿಂದಿನವರೇ ನಮಗೆ ಅದನ್ನ ತೋರಿಸಿ ಕೊಟ್ಟದ್ದು. ಅದನ್ನ ಏನೋ ಸ್ವಲ್ಪ ಅಡ್ವಾನ್ಸ್ ಆಗಿ ಇವಾಗ ಸ್ಟಿಚಿಂಗ್ ಮೆಥಡ್ ಇರ್ಬೋದು, ಅಥವಾ ಬೇರೆ ಒಂದು ಅದಕ್ಕೆ ಯೂಸ್ ಮಾಡುವಂತ ಫ್ಯಾಬ್ರಿಕ್ಗಳಲ್ಲಿ ವ್ಯತ್ಯಾಸ ಇರ್ಬೋದು. ಆದ್ರೆ ನೀವು ಸರಿಯಾಗಿ ಗಮನಿಸಿದಾಗ ಹಳೆಯ ಫ್ಯಾಷನ್ಗಳೇ ಮತ್ತೆ ಬರುವಂಥದ್ದು. ಹಳೆಯ ಸೀರೆಯಲ್ಲಿ ಉಟ್ಟಾಗ ಆ ಸಿಗುವಂತಹ ಖುಷಿ ಇತ್ತಲ್ಲ, ಇವಾಗ ಯಾವುದೇ ಹೊಸ ಸೀರೆ ಉಟ್ಟಾಗ ಸಿಕ್ಕುದಿಲ್ಲ ಅಂತಲ್ಲ, ಅದೊಂದು ಪ್ರೀತಿಯೇ ಬೇರೆ ಇರುತ್ತೆ. ಆ ಸೀರೆಯಲ್ಲಿ ಎಮೋಷನ್ಸ್ಗಳು ಜಾಸ್ತಿ ಇರುತ್ತೆ. ನಮ್ಮ ಅಮ್ಮ ಹುಟ್ಟಿ, ನಮ್ಮ ಅಜ್ಜಿ ಹುಟ್ಟಿರು, ಇದು ನಮ್ಮ ಅತ್ತೆ ಸೀರೆ ಅನ್ನುವಂಥ ಪ್ರೀತಿಗಳು ಜಾಸ್ತಿ ಇರುತ್ತೆ. ನನಗನ್ಸೋ ಪ್ರಕಾರ ಸ್ವಲ್ಪ ಸೀರೆಯ ನಾಲೆಜ್ ಇದ್ದ ಪ್ರಕಾರ ಇದು ಬ್ಯಾಂಗ್ಳೂರಿ ಸಿಲ್ಕ್ ಬಟ್ಟೆ ಅನ್ಸುತ್ತೆ. ಅಂದ್ರೆ ಆ ಫ್ಯಾಬ್ರಿಕ್ ಟಚ್ ಮಾಡಿದಾಗ ನಂಗೆ ಫೀಲ್ ಆಯ್ತು. ಸ್ವಲ್ಪ ನನ್ನ ಸೀರೆಯ ಫ್ಯಾಬ್ರಿಕ್ಗಳು ಯಾವುದು ಅಂತ ಸುಲಭದಲ್ಲಿ ನಾನು ಐಡೆಂಟಿಫೈ ಮಾಡ್ತೆ. ಸೊ ಈ ಸೀರೆ
ಈ ಸೀರೆ ಅಂದ್ರೆ ನಾವು ಏನು ಮುಂಚಿನವರ ಸೀರೆಗೆ ಇವಾಗ ಹಾಕುವ ವಿಶೇಷ ಗೊಂಡೆಗಳನ್ನ ಹಾಕ್ತಿರ್ಲಿಲ್ಲ, ಇಷ್ಟೇ ಸಿಂಪಲ್ ಗೊಂಡೆಗಳು. ಅದು ಮತ್ತೆ ಎಂತ ಅಂದ್ರೆ ಇದು ಸೀರೆಯಿಂದನೇ ಹಾಕ್ತಿದ್ದಂತ ಗೊಂಡೆಗಳು. ಇವಾಗೆಲ್ಲ ನಾವ್ ಎಂತ ಮಾಡತ್ತಂದ್ರೆ ಹೊಸ ಎಕ್ಸ್ಟ್ರಾ ಥ್ರೆಡ್ಗಳನ್ನ ಹಾಕಿ ಬೇಬಿ ಕುಚ್ಚು ಕ್ರೋಶೆಟ್ ವರ್ಕ್ ಅದನ್ನೆಲ್ಲ ಹಾಕತ್ತ. ಆದ್ರೆ ಹಿಂದಿನವರ ಗೊಂಡೆಗಳು ಇಷ್ಟೇ. ಹೆಚ್ಚಾಗಿ ಅವರವರ ಸೀರೆಗಳಿಗೆ ಅವರವರೇ ಗೊಂಡೆಗಳನ್ನ ಹೈಕಂತ ಇದ್ರು. ಇವಾಗ ಕಾಣಿ ಗೊಂಡೆ ಹಾಕುವುದೇ ಒಂದೆಷ್ಟು ಜನರ ಅಂದ್ರೆ ಒಂದಿಷ್ಟು ಮಹಿಳೆಯರ ಆದಾಯಕ್ಕೆ ಕಾರಣ ಆಗಿದೆ. ಅಷ್ಟು ವೆರೈಟಿ ಆಗಿ ಗೊಂಡೆಗಳನ್ನ ಹಾಕ್ತಾರೆ, ಅಷ್ಟು ಚಂದ ಇರುತ್ತೆ. ಈ ಸೀರೆ ಎಷ್ಟೇ ಚಂದ ಇರಲಿ ಅದಕ್ಕೊಂದು ಡಿಫ್ರೆಂಟ್ ಆದ ಕುಚ್ಚ ಹಾಕಿ ಉಡುವುದು. ಮತ್ತೆ ಇನ್ನೊಂದು ಎಂತ ಅಂದ್ರೆ ಯಾವುದೇ ಸೀರೆ ಇರಲಿ ಅಂದ್ರೆ ಸಿಲ್ಕ್ ಸೀರೆಗೆ ಅದು ಕುಚ್ಚ ಬರ್ಲಿಲ್ಲ ಅಂದ್ರೆ ಅದಕ್ಕೊಂಚೂರು ಅದ್ರ ಸ್ಟ್ಯಾಂಡರ್ಡ್ ಕಡಿಮೆ ಆಯ್ತು ಅಂತ ಅರ್ಥ. ಸಿಲ್ಕ್ ಸೀರೆಯನ್ನ ಗುರ್ತ ಹಿಡಿಯೋದೇ ಅದ್ರ ಕುಚ್ಚ, ಅದ್ರ ಕುಚ್ಚದಲ್ಲೇ ಇರೋದು ಅದ್ರ ಗತ್ತು, ದೌಲತ್ತು, ಗಾಂಭೀರ್ಯ. 50 ವರ್ಷ ಹಳೆಯ ಸೀರೆ. ಮೋಸ್ಟ್ಲಿ ಇದನ್ನ ಎಲ್ಲರೂ ನಾವು ಕಂಚಿ ತಕೊಂಡು ಹೋದ್ರೆ 8-9 ಸಾವಿರ ಮಿನಿಮಮ್ ಸಿಕ್ಕತ್ತೇನೋ. ಹಂಗ ಅನ್ಕೊಂಡು ನೀವು ಯಾವ್ದಾವ್ದೋ ಸೀರೆ ತಕೊಂಡು ಇದಕ್ಕೆ 9 ಸಾವಿರ ಸಿಕ್ಕತ್ತೆ ಶಬರಿ ಯೂಟ್ಯೂಬ್ ಅಲ್ಲಿ ಹೇಳಿದಾಳ ಅಂತ ಕೇಳ್ಬೇಡಿ. ಆ ಸೀರೆಯ ಜರಿಯ ಕ್ವಾಲಿಟಿಯನ್ನ ಟೆಸ್ಟ್ ಮಾಡಿ ಆ ಸೀರೆಯ ಜರಿಗೆ ಅದ್ರ ಬೆಲೆಯನ್ನ ನಿಗದಿಪಡಿಸ್ತಾರೆ. ಆದ್ರೆ ಇದು 50 ವರ್ಷದ ಸೀರೆ ಆದ್ರಿಂದ ಇದರಲ್ಲಿ ಖಂಡಿತ ಒರಿಜಿನಲ್ ಜರಿ ಜಾಸ್ತಿ ಇರುತ್ತೆ. ಸೀರೆ ಚಿನ್ನದ ಬೆಲೆ ಹೆಂಗ್ ರೇಟ್ ಜಾಸ್ತಿ ಆತ ಹೊತ್ತ ಹಂಗೆ ಸೀರೆಯ ಬೆಲೆಗಳು ರೇಟ್ ಜಾಸ್ತಿ ಆತ ಹೊತ್ತ. ಯಾಕಂದ್ರೆ ಅದರಲ್ಲಿ 2 ಗ್ರಾಮ್ 3 ಗ್ರಾಮ್ ಚಿನ್ನವನ್ನ ಉಪಯೋಗಿಸ್ತಾರೆ. ಸೊ ಇದು ಒಂಥರ 50 ವರ್ಷದ ಹಿಂದಿನ ಸೀರೆ ಅಂದ್ರೆ 50 ವರ್ಷದ ಹಿಂದೆ ಸೀರೆ ಉಟ್ಕೊಂಡು ಹೋಗ್ತಿದ್ದದ್ದು. ಆ ಸೀರೆನ ಅವ್ರು ಜಾಗೃತಿ ಮಾಡ್ತಿದ್ದು ಕಾಣಿ. ಎಲ್ಲಾರು ಕಾಲಂಗೆ ಒಂದು ಬದಿಯಾರು ಕಸ ಮಣ್ಣು ಕಲಿತ ಅದೇ ನಾವು ಒಂದು ಸೀರೆ ಉಟ್ಕೊಂಡು ಹೋಗ್ಲಿ ವಾಪಸ್ ಬಪ್ಪರೊಳಗೆ ಕಾಲು ಫಾಲ್ ಎಲ್ಲ ಮತ್ತು ವಾಶಿಗೆ ಕೊಡಕ್ ಮತ್ತೆ ಉಡುಕ್ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸೀರೆನ ಮುಗಿಸಿದೆ, ಕವರ್ ಮಾಡಿದೆ. ನಾ ಹೇಳಿದೆ ಸಾಕು ಸೀರೆ ವಿಡಿಯೋ ಮಾಡೋ ಸಾಕಂದೆ. ಅಲ್ಲೊಬ್ಳು ಕೂತ್ಕೊಂಡು ಅವಳ ಅಮ್ಮ ಬೈಕಿ ಮದಿ ಗುಟ್ಟು ಸೀರೆ ಅಂಬ್ರಿ ಅಂತ ಕೇಳಿ ಹೊಟ್ಟೆಂಗ ಅವಳಿದ್ದಾಳಲ್ಲ ಈ ಸೀರೆನ ಎತ್ತಿ ತೋರಿಸಿದ ಓಡ್ ಬಂದು ಕೈಯಲ್ಲಿ ಕೊಟ್ಟ ಹೋಯ್ದಾಳ. 30 ವರ್ಷದ ಜೋಕ್ ಏನೇ ಇರಲಿ 30 ವರ್ಷದ ಹಳೆಯ ಸೀರೆ. ಇದನ್ನ ಬೈಕಿ ಮದುವೆಗೆ ಹುಟ್ಟದ್ದು. ಇದ್ರ ಜರಿಯ ಶೈನಿಂಗ್ ಅನ್ನ ಕಾಣಿ, ಅದೆಷ್ಟು ಶೈನ್ ಇತ್ತು, ಅದೆಷ್ಟು ಸಾಫ್ಟ್ ಇತ್ತು. ಈಗ ನಾನು ತಮಾಷೆ ಮಾಡ್ಬೋದು, ಬಟ್ ಅವಳಿಗೆ ಯಾವ ಸೀರೆಯನ್ನ ಕೊಟ್ಟಳಲ್ಲ ಅವಳ ಅಮ್ಮನ ಸೀರೆ ಬೈಕಿ ಮದಿ ಸೀರೆ ಅನ್ನುವಾಗ ಅದೆಷ್ಟು ನೆನಪುಗಳು ಎಮೋಷನ್ಸ್ ಇರುತ್ತಲ್ಲ. ಇದೆಲ್ಲ ಸೀರೆಗಳು ಈಗ ವಿಂಟೇಜ್ ಕಲೆಕ್ಷನ್ಸ್ ಅಂತ ಹೋದಾಗ ಈ ಸೀರೆ ಬರ್ತತ್ತೆ. ಇದು ನನ್ನ ಫ್ರೆಂಡ್ ಕೊಟ್ಟ ಸೀರೆ, ಅವಳ ಅಜ್ಜಿಯ ಸೀರೆ ಅಂತೆ. ಅದು ಒಂದು ಚೂರು ಕಲೆ ಇಲ್ಲಿ ಡ್ಯಾಮೇಜ್ ಇಲ್ಲಿ ಎಂಥದೂ ಇಲ್ಲ. ಇದಕ್ಕೊಂದೀಗ ಅವಳು ಡಿಸೈನರ್ ಬ್ಲೌಸ್ ಮಾಡಿ ಉಟ್ಕೊಂಡು ಬಂದ್ರೆ ಇತ್ತಲ್ಲ ಯಾವ ಸೀರೆಯೂ ಅದ್ರ ಮುಂದೆ ನಿಲ್ಲೋದಿಲ್ಲ. ಇದು ಒಂದು ಸೀರೆ ಮೈಸೂರು ಕೊಳ್ಳೆಗಾಲದಂತೆ 38 ವರ್ಷ ಏನೋ ಇರ್ಕ. ಈಗ ನಾನು ಎಲ್ಲ ಗಣ ಸೀರೆ ತೋರಿಸಿ ಇವ್ಳು ಯಾವ್ದು ಡ್ಯಾಮೇಜ್ ಸೀರೆ ಇತ್ತಂದಳಲ್ಲ. ಕೆಲವೊಂದು ಸೀರೆ ನಾನು ತೋರಿಸಿದ್ರಲ್ಲೂ ಡ್ಯಾಮೇಜ್ ಇತ್ತು. ಈ ಸೀರೆಯಲ್ಲಿ ಡ್ಯಾಮೇಜ್ ಇರ್ಬೋದು, ಆದ್ರೆ ಆಗಿನ ಕಾಲದಲ್ಲಿ ಕಂಡಿದ್ರು ಈ ಕಲರ್ಗೆ ಈ ಅರ್ಶಿನ ಕಲರ್ ಕಾಂಬಿನೇಷನ್ ಮಾಡಿ ಈ ಜರಿ ಈ ಸೀರೆಗಳು ರಾಜ್ಕುಮಾರ್ ಕಾಲದಲ್ಲಿ ಹಳೆಯ ಚಿತ್ರದಲ್ಲಿ ಕಲ್ಪನಾ ಆರತಿ ಭಾರತಿ ಅವರೆಲ್ಲ ಈ ಸೀರೆಗಳನ್ನ ಉಟ್ಕೊ ಬರ್ತಾ ಇದ್ರು. ಈ ಸೀರೆಗಳನ್ನ ನಮ್ಮ ಕಡೆಯಲ್ಲ ಮದುವೆಗೆ ಸಂಬಂಧ ಊಟಕ್ಕೆ ಬೈಕಿ ಮದಿಗೆ ಫಂಕ್ಷನ್ಗೆಲ್ಲ ಉಡ್ತಾ ಇದ್ರು. ಹಳೆಯ ಮನೆ, ಹಳೆಯ ಕಂಬಗಳು, ಹಳೆಯ ಮನೆಯ ಚಾವುಡಿಯ ಮಧ್ಯ ಗಿರ್ಸಿ ಹಿಡ್ಕೊಂಡು ಅಕ್ಕಿ ಗೇರುದು ಆ ಖುಷಿಯೇ ಬೇರೆ ಆಯ್ತಾ. ಅದ್ರ ಒಟ್ಟಿಗೆ ಕಡಿಕ್ ನೀವೇ ಕಮೆಂಟ್ ಹಾಕ್ತೀವಿ ಶಬರಿಗ ಗೇರ್ಸಿ ಇಟ್ಟಿರಲ್ಲ ನಿಮ್ಗೆ ಅಕ್ಕಿ ಗೇರು ಬತ್ತ ಅನ್ಕೊಂಡು. ಅದಕ್ಕೆ ಅಕ್ಕಿ ಗೇರಿಗೂ ಬತ್ತ ನಂಗೆ ಖುಷಿಯೂ ಆತಿತ್ತು ಅನ್ಕೊಂಡು ನಾನು ನಿಮ್ಗೆ ಅಕ್ಕಿ ಗೇರಿ ತೋರಿಸ್ತಾ ಇದ್ದೆ. ಈಗೆಲ್ಲ ಸ್ಟೋನ್ಲೆಸ್ ಅಕ್ಕಿ ಬ್ರಷ್ಲೆಸ್ ಅಕ್ಕಿ ಬಪ್ಪೋದಲ್ಲ, ಮುಂಚೆ ಹಾಗೆಲ್ಲ ಮನೆಗೆ ಅಕ್ಕಿ ಬೆಳೆದು ಆ ಅಕ್ಕಿಯಲ್ಲಿದ್ದು ಧೂಳನ್ನ ಹೊಟ್ಟನ್ನ ಕ್ಲೀನ್ ಮಾಡಿ ಅದರಲ್ಲಿದ್ದ ಕಲ್ಲನ್ನ ಹೆಕ್ಕಿ ಪ್ರತಿ ದಿವಸ ಶುಚಿ ಮಾಡಿ ಅದನ್ನ ಮತ್ತೆ ಅಕ್ಕಿಯನ್ನ ನೆನೆಸಿ ಅಕ್ಕಿನ ಗೇರಿ ನಾವು ಅನ್ನವನ್ನ ಮಾಡ್ತಿತ್ತು. ಲೈಕ್ ಶೇರ್ ಸಬ್ಸ್ಕ್ರೈಬ್. ಎಲ್ಲರಿಗೂ ನಮಸ್ಕಾರ. ನಾ ಬತ್ತಿ ಅಂದ್ರೆ